ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ನ ಸಮಸ್ಯೆ ಹೆಚ್ಚಳವಾಗ್ತಾ ಇದೆ. ನಗರದಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗೆ ಫುಲ್ ಡಿಮ್ಯಾಂಡ್ ಕೂಡ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ನ ಸಮಸ್ಯೆ ಎದುರಾಗಿರುವಂತದ್ದು. ಹೀಗಾಗಿ ನಗರದಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗೆ ಮೊರೆ ಹೋಗ್ತಾ ಇದ್ದಾರೆ ಜನರು. ಹೀಗಾಗಿ ಫುಲ್ ಡಿಮ್ಯಾಂಡ್ ಕೂಡ ಶುರುವಾಗಿದೆ. ಎಲೆಕ್ಟ್ರಿಕ್ ಸ್ಟವ್ ಕೊಳ್ಳಲು ಮುಗಿಬೀಳ್ತಾ ಇದ್ದಾರೆ ಗ್ರಾಹಕರು. ಹೋಲ್ಸೇಲ್ ದರದಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಮಾರಾಟವನ್ನು ಮಾಡಲಾಗ್ತಾ ಇದೆ. ನಿನ್ನೆಯಿಂದ ಸುಮಾರು 20ಕ್ಕೂ ಹೆಚ್ಚು ಸ್ಟವ್ಗಳು ಸೆಲ್ ಆಗಿದೆಯಂತೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ನ ಸಮಸ್ಯೆ ಹೆಚ್ಚಳವಾಗಿದ್ದು, ನಗರದಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗೆ ಮೊರೆ ಹೋಗ್ತಾ ಇದ್ದಾರೆ. ಹೀಗಾಗಿ ಎಲೆಕ್ಟ್ರಿಕ್ ಸ್ಟವ್ಗಳ ಮೊರೆ ಹೋಗ್ತಾ ಇರುವಂತಹ ಜನರು ಇನ್ನು ಫುಲ್ ಡಿಮ್ಯಾಂಡ್ ಕೂಡ ಶುರುವಾಗಿರುವಂಥದ್ದು. ಇಂದು ಮತ್ತೆ 30ಕ್ಕೂ ಹೆಚ್ಚು ಸ್ಟವ್ಗಳನ್ನು ಕೂಡ ಬುಕಿಂಗ್ ಮಾಡಿದ್ದಾರಂತೆ. ಮಹಾರಾಜ್ ಎಲೆಕ್ಟ್ರಿಕ್ ಮಾಲೀಕ ಪ್ರತಾಪ್ ರಾಮ್ ಈ ಕುರಿತಂತೆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ನಮ್ಮ ಅಂಗಡಿಯಲ್ಲಿ ಹೆಚ್ಚು ಸ್ಟವ್ಗಳು ಸೇಲ್ ಆಗ್ತಾ ಇದೆ. ಹಾಗೆ ಗ್ರಾಹಕರು ಫೋನ್ ಮಾಡಿ ಸ್ಟವ್ ಬುಕ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲ ತರಹದ ಸ್ಟವ್ಗಳು ಸೇಲ್ ಆಗ್ತಾ ಇದೆ ಅಂತ ಪ್ರತಾಪ್ ಅವರು, ಅಂಗಡಿ ಮಾಲೀಕರು, ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಇದು ಈಗ ಎಲ್ಲ 3-4 ದಿವಸದಿಂದ ಗ್ಯಾಸ್ ಡಿಮ್ಯಾಂಡ್ ಇಂದ ಸಿಕ್ಕಾಪಟ್ಟೆ ಗ್ಯಾಸ್ ಪ್ರಾಬ್ಲಮ್ ಇಂದ ಈಗ ಇಂಡಕ್ಷನ್ ಸ್ವಲ್ಪ ಇನ್ಕ್ವೈರಿ ಜಾಸ್ತಿ ಆಗ್ತಾ ಇದೆ. ಕೆಲವರು ಎಲ್ಲ ಕಡೆ MRP ಜಾಸ್ತಿ ಹೊಡಿತಾವ್ರೆ. ಬಟ್ ನಮ್ದೆಲ್ಲ ಹೋಲ್ಸೇಲ್ ಸಪ್ಲೈ ಇದೆಯಲ್ಲ, ಅಂಗಡಿ ಸಪ್ಲೈ ಕೊಡೋಕ್ಕಿಂತ ನೋಡಿ ಈಗ ಪ್ರೆಸ್ಟೀಜ್ ಬರೀ 2595 ನಾವು ಕೊಡೋದು ಬರೀ 1900 ರೂಪಾಯಿ. ಯಾಕಂದ್ರೆ ಕಸ್ಟಮರ್ ಈ ಕಷ್ಟ ಇರೋದಕ್ಕಿಂತ ಕಸ್ಟಮರ್ಗೆ ಅನುಕೂಲ ಆಗ್ಲಿ, ಕಸ್ಟಮರ್ಗೆ ಸೇವೆ ಆಗ್ಲಿ ಅಂತ ಅದಕ್ಕೋಸ್ಕರ ಕಮ್ಮಿ ರೇಟ್ ಕೊಡ್ತಾ ಇದ್ದೀನಿ. ಬೇರೆ ಕಡೆ ಎಲ್ಲ MRP ಹೊಡಿತಾವ್ರೆ. ನನ್ನಿಂದ ಆಲ್ಮೋಸ್ಟ್ ಏನಿಲ್ಲ ಒಂದು 15 ನನ್ನ ನೈಟ್ ಸೇಲ್ ಆಗಿದೆ. ಈವ್ನಿಂಗ್ ಇವತ್ತು ಬೆಳಗಿಂದ 4-5 ಪೀಸ್ ಸೇಲ್ ಆಗಿದೆ. ಬಟ್ ಎಲ್ಲ MRP ತುಂಬಾ ಕಮ್ಮಿ. ಬುಕಿಂಗ್ 7 ಪೀಸ್ ಬುಕಿಂಗ್ ಆಗಿದೆ. ಫೋನ್ ನಲ್ಲೇ ಬುಕಿಂಗ್. ಬೆಳಗ್ಗೆ 6 ಗಂಟೆಗೆ ಕಸ್ಟಮರ್ ಫೋನ್ ಹೊಡಿತಾರೆ, ಸರ್ ಇಂಡಕ್ಷನ್ ಇದೆಯಾ, ಸರ್ ಗ್ಯಾಸ್ ಸ್ಟವ್ ಕಾಯಿಲ್ ಸ್ಟವ್ ಇದೆಯಾ, ಸರ್ ರೈಸ್ ಕುಕ್ಕರ್ ಇದೆಯಾ ಅಂತಾರೆ. ಮತ್ತೆ ಸರ್ವಿಸ್ ಜಾಸ್ತಿ ಬರ್ತಾ ಇದೆ.